ಹಾಯ್ ಫ್ರೆಂಡ್ಸ್, ಈಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ನಾವು ಇಲ್ಲಿಂದ 7 o'clock ಬಿಟ್ಟು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು. 9:30 ಆಯಿತು ಅಲ್ಲಿ ಊಟ ಮಾಡ್ಕೊಂಡು ಮತ್ತು ಮೆಜೆಸ್ಟಿಕಲ್ಲಿ 9:30 ಬರ್ತೀವಿ ನಾವು ಅಲ್ಲಿ. ಮತ್ತು ಮಾರ್ನಿಂಗ್ ಒಂದು 12:30 ಅಲ್ಲಿ ಸ್ಟಾಪ್ ಕೊಟ್ಟರು. ಆಗ ನಾವು ಅಲ್ಲಿ ಇಳಿದ್ಬಿಟ್ಟು ಮತ್ತು ಸ್ನ್ಯಾಕ್ಸ್ ತಿನ್ನೋಕ್ಕೆ ಮತ್ತು ಐಸ್ ಕ್ರೀಮು, ವಾಟರ್ ಬಾಟಲ್ ಅದು ತೊಗೊಂಡು ಮತ್ತೆ ಬಸ್ಸಲ್ಲಿ ಬಂದು ಕುತ್ಕೊಬಿಟ್ವಿ. ನಂತರ ಬಸ್ 4:30ಗೆ ರೀಚ್ ಆಯ್ತು. ನಾವು ಅಲ್ಲಿ ಹತ್ರ ಬಂದಿದ್ದೀವಿ. ಅಲ್ಲಿ ಸ್ನಾನ ಮಾಡಿ ಮತ್ತು ನಂತರ ಮಾರ್ನಿಂಗ್ ದೇವಸ್ಥಾನಕ್ಕೆ ಕ್ಯೂ ಅಂತೂ ಸಖತ್ತು ಇತ್ತು. ಅಲ್ಲಿ ನಾವು ಸ್ವಲ್ಪ 7 o'clock ಹೋಗಿದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ಧರ್ಮಸ್ಥಳ ಹಾಲಿಡೇಸ್ ಹಾಗೆ ನಾವು ನೆಕ್ಸ್ಟ್ ರೀಸೆಂಟಾಗಿ ಅದೇ ಲೈಕ್ ಒಂದು ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ನಾವು ಜಾಸ್ತಿ ಹೊತ್ತು ಸ್ಟೇ ಮಾಡಲಿಲ್ಲ. ಅಲ್ಲಿ ದರ್ಶನ ಆದಮೇಲೆ ಮತ್ತೆ ಊಟ ಮಾಡಿಕೊಂಡು ಅಲ್ಲಿ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಇರೋ ಪಾರ್ಕಿಗೆ ಬಂದು ಪಾರ್ಕಲ್ಲೆಲ್ಲ ಫುಲ್ ನೋಡ್ಕೊಂಡು ಪಾರ್ಕ್ ಮತ್ತು ಫಿಶಸ್ ಮತ್ತು ಇದು ಎಲ್ಲನೂ ಫಿಶಸ್ ಎಲ್ಲ ನೋಡಿದ ನಂತರ ಅಲ್ಲಿ ಪಾರ್ಕಿಂದ ಬಂದುಬಿಟ್ಟು ಕುಕ್ಕೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಆದರೆ ಬಿಸಿಲು ತುಂಬ ಇತ್ತು, ಅದರಿಂದ ವಾಪಸ್ ಬಂದುಬಿಟ್ವಿ. ನಾವು ಅಲ್ಲಿ ಒಂದು 3:30 ಬಿಟ್ವಿ ನಾವಲ್ಲಿ. ಮತ್ತು ನೈಟ್ 12:30 ಹಂಗೆ ನಾವು ದೊಡ್ಡಬಳ್ಳಾಪುರಕ್ಕೆ ರೀಚ್ ಆಗಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನಿಮ್ಮ ವೀಡಿಯೋಸ್ ಬೇಕಿದ್ದರೆ होटल देख उसके ಎಷ್ಟು ತಂದಿರ್ಬೇಕ್ರಿ ಇಲ್ಲ ಮೇನ ಒಳಗೆ ಅಡ್ಡಾಡಕ್ಕೆ ಬರ್ಬೋದು. ಅದಕ್ಕೆ ತಂಗಿ ಇದಕ್ಕೆ ಅಡ್ಡಾಡಕ್ಕೆ ಬರ್ಬಾರ್ದು ನೋಡು. So this is about Dharmasthala.